ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವರ್ಷ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಗ ಮಾತ್ರ ನಾವು ಹಾಕುವಂಥ ವಿಡಿಯೋಸ್ ಏನಿದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಯಾರೆಲ್ಲ ಬರೆದಿದ್ರಿ ಅವರ ಒಂದು ರಿಸಲ್ಟು ನಿನ್ನೆ ಅಂತಿಮ ಫಲಿತಾಂಶ ಮತ್ತು ಮೆರಿಟ್ ಪಟ್ಟಿಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರದು ವೆಬ್ಸೈಟ್ನಲ್ಲಿ ಬಿಟ್ಟಿರುವಂಥದ್ದು ನೀವು ನೋಡಿದಿರ. ಹಿಂದಿನ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋಣ ಅನ್ನೋದ್ರ ಬಗ್ಗೆನೂ ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಇಲ್ಲಿ ಭಾಳಷ್ಟು ಪೇರೆಂಟ್ಸ್ ಮತ್ತು ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ. ಸೊ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. ಗೂಗಲ್ ಅಥವಾ ಕ್ರೋಮ್ ವೆಬ್ ಬ್ರೌಸರ್ಗೆ ಹೋಗಿ ಅಲ್ಲಿ KEA ಅಂತ ಟೈಪ್ ಮಾಡಿ ಅಲ್ಲಿ KE ಹೋಮ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ. ಓಕೆನಾ? ಈ ರೀತಿ ಇಂಟರ್ಫೇಸ್ ಬಂದಾಗ ಇಲ್ಲೇನು ಕಾಣುತ್ತಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಒಂದು ವೇಳೆ ಅರ್ಹತಾ ಪಟ್ಟಿಯನ್ನು ನೋಡಬೇಕಪ್ಪ, ತಾತ್ಕಾಲಿಕ ಅರ್ಹತಾ ಪಟ್ಟಿ ಅಂದರೆ ರ್ಯಾಂಕ್ ಲಿಸ್ಟನ್ನು ನೋಡಬೇಕಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಬೇಕಂದ್ರೆ. ಓಕೆ, ನಂತರದಲ್ಲಿ ನೀವು ಅಂತಿಮ ಫಲಿತಾಂಶವನ್ನು ನೋಡಬೇಕಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿ ದಿನಾಂಕ 7/3/2026 ಬಿಟ್ಟಿರುವಂತಹ ಅಂತಿಮ ಕೀ ಉತ್ತರಗಳ ಅನುಸಾರವಾಗಿ ಯಾರೆಲ್ಲ ಆಕ್ಷೇಪಣೆಯನ್ನು ಸಲ್ಲಿಸಿದ್ರಿ, ಸೊ ಅವರ ಒಂದು ಅಂತಿಮ ಫಲಿತಾಂಶವನ್ನು ಕೂಡ ಪ್ರಕಟಣೆಯನ್ನು ಮಾಡಿದ್ದಾರೆ. ಯಾರೆಲ್ಲ ಆಕ್ಷೇಪಣೆಯನ್ನು ಸಲ್ಲಿಸಿಲ್ಲ ಅವ್ರದ್ದು ತಾತ್ಕಾಲಿಕ ಫಲಿತಾಂಶದಂತೆ ಕೂಡ ಮಾರ್ಕ್ಸು ಬಂದಿದೆ. ಓಕೆನಾ? ಸೊ ಇಲ್ಲಿ ಬರದೇ ಇರುವಂತಹ ಅಭ್ಯರ್ಥಿಗಳು ಏನು ಮಾಡಬೇಕು, ರ್ಯಾಂಕ್ ಲಿಸ್ಟಲ್ಲಿ ಒಬ್ಬರು ಕಮೆಂಟ್ ಸೆಕ್ಷನ್ ಬಾಕ್ಸ್ ಮೂಲಕ ತಿಳಿಸಿದರು, ನಮ್ಮ ಮಗುವಿನ ರ್ಯಾಂಕ್ ಲಿಸ್ಟೇ ಇಲ್ಲ ಅಂತೇಳಿ, ನೇಮೇ ಇಲ್ಲ ಅಂತೇಳಿ. ಸೊ ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಕೊನೆಯದಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಸೊ ಇಲ್ಲಿ ನೋಡ್ಬೋದು ನೀವು. ಈಗ ರ್ಯಾಂಕ್ ಲಿಸ್ಟನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ಅಂದರೆ, ನಿಮ್ಮ ಒಂದು ಅಂತಿಮ ಫಲಿತಾಂಶದ ಇದ್ರ ಮೇಲೆ ಲಿಂಕ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಇಲ್ಲಿ ನಿಮ್ಮ ವಿದ್ಯಾರ್ಥಿದ ಅಥವಾ ನಿಮ್ಮ ಮಗುವಿನ ಎಂಟರ್ ಸ್ಯಾಡ್ಸ್ ಐಡಿಯನ್ನು ಫಿಲಪ್ ಮಾಡಿಬಿಟ್ಟು ಡೇಟ್ ಆಫ್ ಬರ್ತನ್ನು ಹಾಕಬೇಕು. ನಾವು ಉದಾಹರಣೆ ಒಂದು ವಿದ್ಯಾರ್ಥಿ ತೋರಿಸ್ತೀನಿ ನೋಡಿ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು ಅಂತಿಮ ಫಲಿತಾಂಶ ಲಿಂಕ್ ಹತ್ರ ನೀವೇನು ಮಾಡಿದ್ರು ಕ್ಲಿಕ್ ಮಾಡಿ ಅಲ್ಲಿ ವಿದ್ಯಾರ್ಥಿಯ ಒಂದು ಸ್ಯಾಡ್ಸ್ ನಂಬರನ್ನು ಕೊಟ್ಬಿಟ್ಟು ಅವ್ರ ಒಂದು ಡೇಟ್ ಆಫ್ ಬರ್ತನ್ನು ಕೊಟ್ಟಾಗ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ವಿದ್ಯಾರ್ಥಿಯ ಒಂದು ಕ್ವಶನ್ ಪೇಪರ್ ವರ್ಷನ್ ಕೂಡ ಬರುತ್ತೆ. ಆಮೇಲೆ ಅವರು ಕರೆಕ್ಟ್ ಆನ್ಸರ್ ಟೋಟಲ್ಲು 100ಗೆ 51 ಮಾಡಿದ್ದಾರೆ, ಅವರ ಮಾರ್ಕ್ಸು 51. ಓಕೆನಾ? ಈ ರೀತಿಯಾಗಿ ತಾತ್ಕಾಲಿಕ ಒಂದು ಅಂಕಪಟ್ಟಿಯಲ್ಲಿ ಈ ರೀತಿಯಾಗಿ ಶೋ ಆಗ್ತಿತ್ತಲ್ವಾ. ಆಮೇಲೆ ಇಲ್ಲಿ ಏನು ಮಾಡಿದ್ದಾರೆ, ಅಂತಿಮ ಒಂದು ಫಲಿತಾಂಶದಲ್ಲಿ ಈಗ ನಮಗೆ ವೇರಿಯೇಷನ್ ಆಗಿದೆ ಮಾರ್ಕ್ಸ್ ಅನ್ನೋರು ಇದ್ದರೂ ಕೂಡ, ಸೊ ಅವರು ಎಲ್ಲೆಲ್ಲಿ ಮಾರ್ಕ್ಸ್ ಬಂದಿದೆ ವಿದ್ಯಾರ್ಥಿಗೆ, ಯಾವ್ಯಾವ್ದು ರಾಂಗ್ ಕ್ವಶನ್ಸನ್ನು ರಾಂಗ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ತಿಳ್ಕೊಬೋದು. ಇಲ್ಲಿ ನೋಡಿ, ಶೋ ಡೀಟೇಲ್ಸ್ ಅಂತ ಏನು ಕಾಣುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಇಲ್ಲಿ ನೋಡ್ಬೋದು ವಿದ್ಯಾರ್ಥಿ ಕ್ವಶನ್ ನಂಬರ್ 1 ಮತ್ತು ಅವರಿಗೆ ಮಾರ್ಕ್ಸನ್ನು ಬಂದಿದೆಯಾ ಇಲ್ಲ ಕ್ವಶನ್ ನಂಬರ್ 1ಗೆ 2ಗೆ, ಈ ರೀತಿಯಾಗಿ ನೀವು ನೋಡ್ಕೊತ ಹೋಗ್ಬೋದು. ಇಲ್ಲಿ ವಿದ್ಯಾರ್ಥಿಯ ಒಂದು ಯಾವ ಕ್ವಶನಿಗೆ ಮಾರ್ಕ್ಸು ಕೊಟ್ಟಿದ್ದಾರೆ ಅಂದರೆ ಕೀ ಆನ್ಸರ್ ಅನುಸಾರವಾಗಿ ಯಾವ ಮಾರ್ಕ್ಸ್ ಬಂದಿದೆ ಅಂತಲೂ ಕೂಡ ಬಿಟ್ಟಿದ್ದಾರೆ. ಸೊ ಇದನ್ನು ನೋಡ್ಕೋಬೋದು ನೀವು. ಓಕೆ, ಈ ರೀತಿಯಾಗಿ ಟೋಟಲ್ಲು ವಿದ್ಯಾರ್ಥಿನಿ ಏನು ಮಾಡಿದ್ದಾರೆ ಅಂತಂದರೆ 51 ಕರೆಕ್ಟ್ ಆನ್ಸರ್ ಮಾಡಿದ್ದಾರೆ, 48 ರಾಂಗ್ ಆನ್ಸರ್ ಮಾಡಿದ್ದಾರೆ. ಓಕೆನಾ? ಓಕೆ, ಆಮೇಲೆ ಅಟೆಂಡ್ ಆಗದೇ ಇರೋದು ಅನ್ಅಟೆಂಡ್ ಆನ್ಸರ್ ಅಂತಂದರೆ 1. ಓಕೆನಾ? ಇಲ್ಲಿ ಟೋಟಲ್ ಮಾರ್ಕ್ಸು 51. ಓಕೆ, ಈ ರೀತಿಯಾಗಿ ಕೂಡ ನಾವು ಚೆಕ್ ಮಾಡ್ಕೋಬೋದು. ಓಕೆ, ಇದು ಸ್ನೇಹಿತರೆ ಅಂತಿಮ ಫಲಿತಾಂಶವನ್ನು ಚೆಕ್ ಮಾಡ್ಕೊಳ್ಳೋದಾಯಿತು. ಹಾಗಿದ್ರೆ ರ್ಯಾಂಕಿಂಗನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು? ಈಗ ವಿದ್ಯಾರ್ಥಿ 51 ತೆಗೆದುಕೊಂಡಿದೆ, ಉದಾಹರಣೆಗೆ 90 ಅಂತ ಅಂದ್ಕೊಳ್ಳಿ. ಈಗ ಇನ್ನೊಂದು ವಿದ್ಯಾರ್ಥಿ ಏನು ಮಾಡಿದ್ದಾರೆ, 90 ತೆಗೆದುಕೊಂಡಿದ್ದಾರೆ ಅಥವಾ 94 ತೆಗೆದುಕೊಂಡಿದ್ದಾರೆ ಅಂತ ಅಂದ್ಕೊಳ್ಳಿ. ಓಕೆನಾ? ಅವಾಗ ಏನು ಮಾಡಬೇಕು ಅಂತಂದರೆ, ನಾವು ಅಲ್ಲಿ ನೋಡಿದ್ವಲ್ಲ ಅಂತಿಮ ಫಲಿತಾಂಶ ಎಷ್ಟು ಮಾರ್ಕ್ಸ್ ಬಂದಿದೆ ನಮ್ಮದು ಅಂತೇಳಿ, ಆ ಮಾರ್ಕ್ಸ್ ಅನುಸಾರವಾಗಿ ನಾವು ರ್ಯಾಂಕಿಂಗ್ ನೋಡ್ಕೋಬೇಕಾಗುತ್ತೆ. ಇದು ಆಲ್ ಓವರ್ ಕರ್ನಾಟಕ ರ್ಯಾಂಕಿಂಗ್ ಆಗಿರುತ್ತೆ. ಆಮೇಲೆ ನಿಮ್ಮ ಸೆಲೆಕ್ಷನ್ ಲಿಸ್ಟ್ ಬಿಡುವಾಗ ಏನು ಮಾಡ್ತಾರೆ ಅಂತಂದರೆ ಡಿಸ್ಟ್ರಿಕ್ಟ್ ವೈಸ್ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರೆ. ಓಕೆ, ಸೊ ಇಲ್ಲಿ ನೋಡ್ಬೋದು ಅಂತಿಮ ಫಲಿತಾಂಶ ಲಿಂಕ್ ಏನಿದೆ ಇದನ್ನು ನಾನು ಈಗಾಗಲೇ ತೋರಿಸ್ಕೊಟ್ಟೆ. ಹಾಗಿದ್ರೆ ತಾತ್ಕಾಲಿಕ ಅರ್ಹತಾ ಪಟ್ಟಿ ಮೇಲೆ ಕ್ಲಿಕ್ ಮಾಡಿ. ಸೊ ನೀವಿಲ್ಲಿ ನೋಡ್ಬೋದು ಇದು ರ್ಯಾಂಕ್ ಲೀಸ್ಟ್ ಆಗಿರುತ್ತೆ ವಿದ್ಯಾರ್ಥಿದು. ಅಲ್ಲಿ ಅಂತಿಮ ಫಲಿತಾಂಶದಲ್ಲಿ ವಿದ್ಯಾರ್ಥಿ 98 ಅಂಕಗಳನ್ನು ತೆಗೆದುಕೊಂಡಿದ್ದಾರೆ ಅಂತ ಅಂದ್ಕೊಳ್ಳಿ ಉದಾಹರಣೆಗೆ. ಓಕೆ, ಉದಾಹರಣೆಗೆ ತೆಗೆದುಕೊಂಡ್ರೆ ಅವರ ರ್ಯಾಂಕ್ 1 ಆಗಿರುತ್ತೆ. ಈ ರೀತಿಯಾಗಿ ಅಲ್ಲಿ ನೀವು 50 ತೆಗೆದುಕೊಂಡ್ರೆ ಇಲ್ಲಿ 50ವರೆಗೂ ನೋಡಬೇಕು. 50 ಎಲ್ಲಿದೆ ಅದನ್ನು ನೋಡಿಕೊಂಡು ನಿಮ್ಮ ರ್ಯಾಂಕಿಂಗನ್ನು ನೋಡ್ಕೋಬೇಕಾಗ್ತದೆ. ಓಕೆನಾ? ಒಂದು ವೇಳೆ ವಿದ್ಯಾರ್ಥಿಯ ಒಂದು ನೇಮ್ ಇಲ್ಲ ಅಂತ ಅಂದರೆ ಅದಕ್ಕೂ ಕೂಡ ಸಜೆಷನನ್ನು ನೀಡಿದ್ದಾರೆ. ಇಲ್ಲಿ ಏನಂತ ನೀಡಿದ್ದಾರೆ ಅಂದರೆ, ಕ್ಯಾಂಡಿಡೇಟ್ಸ್ ಆರ್ ಹಿಯರ್ ಬಿ ಇನ್ಫಾರ್ಮ್
to update their missing candidates details with respect to date of birth, father name, mother name, category by visiting their respective school institution on or before 31/3/2026. ನೀವು ವಿದ್ಯಾರ್ಥಿಯ ಒಂದು ನೇಮ್ ಇಲ್ಲ, ರ್ಯಾಂಕ್ ಲಿಸ್ಟಲ್ಲಿ ಬಂದಿಲ್ಲ ಅಂತ ಅಂದರೆ ನೀವು ಸ್ಕೂಲನ್ನು ವಿಸಿಟ್ ಮಾಡೋಕ್ಕೆ ಹೇಳಿದ್ದಾರೆ. ಓಕೆನಾ. ಡೇಟ್ ಆಫ್ ಬರ್ತು, ಫಾದರ್ ನೇಮು, ಮದರ್ ನೇಮು, ಕ್ಯಾಟಗರಿ ಬೈ ವಿಸಿಟಿಂಗ್ ದೇ ರೆಸ್ಪೆಕ್ಟಿವ್ ಸ್ಕೂಲ್ ಇನ್ಸ್ಟಿಟ್ಯೂಷನ್ ಆನ್ ಆರ್ ಬಿಫೋರ್ 31/3/2026 ಒಳಗಾಗಿ ನೀವು ಸ್ಕೂಲ್ಗೆ ವಿಸಿಟ್ ಮಾಡಬೇಕಾಗ್ತದೆ. ಓಕೆನಾ. ಈ ರೀತಿಯಾಗಿ ರ್ಯಾಂಕಿಂಗನ್ನು ಚೆಕ್ ಮಾಡ್ಕೊಳ್ಳೋದಾಯಿತು. ನಿಮ್ಮ ಮಾರ್ಕ್ಸ್ ಎಷ್ಟು ಬಂದಿರುತ್ತೆ ಆ ಮಾರ್ಕ್ಸ್ ಅನುಸಾರವಾಗಿ ನೋಡಿ. ಉದಾಹರಣೆಗೆ ಇಲ್ಲಿ 88 ಬಂದಿದೆ, ಇಲ್ಲಿ 88 ಬಂದಿದೆಯಾ, ನಿಮ್ಮದು ಅಂತಿಮ ಫಲಿತಾಂಶದಲ್ಲಿ ಈ ರೀತಿಯಾಗಿ ಬಂದಿದೆಯಾ, ಸೊ ಇಲ್ಲಿ ರ್ಯಾಂಕನ್ನು ನೋಡ್ಕೋಬೇಕು ಈ ರೀತಿಯಾಗಿ. ಓಕೆ, ಇದಿಷ್ಟು ಮಾಹಿತಿ ಆಗಿರುವಂತಹದ್ದು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸವರ್ಸಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.